ಉಡಾ ಸೈಟ್ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಕೋರ್ಟ್ಗೆ ಖಾಸಗಿ ದೂರು ಸಲ್ಲಿಕೆಯಾಗಿದೆ. 88ನೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆಯಾಗಿರುವಂತದ್ದು. ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣರಿಂದ ದೂರು ಸಲ್ಲಿಕೆಯಾಗಿದೆ. ಮೈಸೂರು ಮೂಲಕ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರನ್ನ ದಾಖಲು ಮಾಡಿದ್ದಾರೆ. ಮುಡಾ ಹಗರಣದ ಸಂಬಂಧಿಸಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರೋ ಅರ್ಜಿ ವಿಚಾರಣೆ ಕೂಡ ಆಗ್ಲಿಕ್ಕಿದೆ. ನೋಡಿ, ಈ ಹಿಂದೆ ಕೂಡ ನಾವು ಹೇಳಿದ್ವಿ, ಇವತ್ತು ಅರ್ಜಿಯನ್ನ ಸಲ್ಲಿಕೆ ಅಂದ್ರೆ ಇವತ್ತು ಕೇಸ್ ದಾಖಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ, ಅದರಂತೆಯೇ ಇದೀಗ 88ನೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣರಿಂದ ದೂರನ್ನ ಸಲ್ಲಿಕೆ ಮಾಡಲಾಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಮೈಸೂರು ಮೂಲಕ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರನ್ನ ಕೊಟ್ಟಿದ್ದಾರೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ನಾಳೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ಈ ಒಂದು ಮುಡಾ ಹಗರಣ ಸೈಟ್ ಹಂಚಿಕೆ ಏನಿದೆ ಅದು ಸಾಕಷ್ಟು ಸಂಚಲನವನ್ನ ಕೂಡ ಉಂಟು ಮಾಡಿರುವಂತದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ಮುಡಾ ಹಗರಣ ಸಾಕಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ. ಒಂದು ಕಡೆ ಬಿಜೆಪಿ ಜೆಡಿಎಸ್ ಪ್ರೊಟೆಸ್ಟ್ ಅನ್ನ ಕೂಡ ನಡೆಸ್ತಾ ಇದೆ, ಪಾದಯಾತ್ರೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಶತಾಯಗತಾಯವಾಗಿ ಸಿಎಂ ಸಿದ್ದರಾಮಯ್ಯನವರ ಕೆಳಗೆ ಇಳಿಸೋದಕ್ಕೆ ಎಲ್ಲಾ ತಯಾರಿಯನ್ನ ಕೂಡ ಒಂದ್ ಕಡೆ ಮಾಡ್ಕೊಳ್ಳಾಗ್ತಾ ಇದೆ. ಆದ್ರೆ ಇದೀಗ ಮತ್ತೊಂದು ದೂರು ಕೂಡ ಸಲ್ಲಿಕೆ ಆಗಿರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ನೇಹಮಯಿ ಕೃಷ್ಣ ಆರ್ಟಿಐ ಕಾರ್ಯಕರ್ತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಇದೀಗ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ದೂರನ್ನ ಕೂಡ ಸಲ್ಲಿಕೆ ಮಾಡಿದ್ದೀರಿ. ಇದೀಗ ದೂರನ್ನ ಕೂಡ ತೆಗೆದುಕೊಳ್ಳಲಾಗಿರುವಂತದ್ದು. ಏನಂತ ದೂರನ್ನ ಕೊಟ್ಟಿದ್ದೀರಿ ಅಂತ ಡೀಟೇಲ್ಸ್ ನೀಡ್ತಾ ಹೋಗ್ಬೋದಾ ಸರ್? ಮೇಡಮ್, ಏನು ಮೋಡ ಹಗರಣ ಸಂಬಂಧಪಟ್ಟಾಗ ಆರೋಪ ಮಾಡಿದೀವಿ. ಇವರು ಸುಳ್ಳು ದಾಖಲಾತಿ ಸೃಷ್ಟಿ ಮಾಡ್ಕೊಂಡು ಅವ್ರ ಬಾಮಾಜನ ಹೆಸರಿಗೆ ಕ್ರಯಪತ್ರ ನೋಂದಣಿ ಮಾಡ್ಕೊಂಡು ಸುಳ್ಳು ಖಾತೆನ ಮಾಡ್ಕೊಂಡು ಆನಂತರ ಅವ್ರ ಹೆಂಡತಿ ಹೆಸರಿಗೆ ದಾನಪತ್ರ ವರ್ಗಾವಣೆ ಬರ್ಸ್ಕೊಂಡು ಆನಂತರ ಅವ್ರ ಹೆಂಡತಿ ಹೆಸರು ಖಾತೆ ಮರ್ಸ್ಕೊಂಡು ಇದಾಗ ಏನು ಆರೋಪಗಳು ಮಾಡಿದ್ವಿ, ಆ ಆರೋಪ ಸಂಬಂಧಪಟ್ಟಾಗೆ ಇವತ್ತು ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ವಿ. ಮಾನ್ಯ ನ್ಯಾಯಾಧೀಶರು ನಾಳೆಗೆ ಪುಟಪ್ ಮಾಡಕ್ಕೆ ಹೇಳಿದ್ದಾರೆ. ವಿಚಾರಣೆಗೆ ನಾಳೆ ಒಂದು ವಾದ ಮಂಡನೆಗೆ ಅವಕಾಶ ಮಾಡಿಕೊಡ್ತಾರೆ. ನಾಳೆ ವಾದ ಮಂಡನೆ ಆಗುತ್ತೆ. ಅದ್ರ ಮೇಲೆ ನೊಂದೇ ಪ್ರಕರಣ ದಾಖಲು ಮಾಡ್ಕೊಳ್ತಾರೆ. ಏನ್ ಮಾಡಿದ್ರು ನಾಳೆ ಗೊತ್ತಾಗಬೇಕು. ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಈಗಾಗಲೇ ನೀವು ಸಲ್ಲಿಕೆ ಮಾಡಿದ್ದೀರಿ ಹಾಗಿದ್ರೆ? ದಾಖಲಾತಿಗಳ ಸಮೇತನೇ ಕೊಟ್ಟಿದ್ದೀವಿ. ಏನೆಲ್ಲ ದಾಖಲಾತಿಗಳನ್ನ ಕೊಟ್ಟಿದ್ದೀರಿ ಅನ್ನೋದನ್ನ ಹೇಳ್ಬೋದಾ ಅಂತ? ಮೇಡಮ್, ಸುಮಾರು ಒಂದು 100 ಕೂಡ ಹೆಚ್ಚಿನ ದಾಖಲೆ ಕೊಟ್ಟಿದ್ದೀವಿ. ಎಲ್ಲ ಸಂಪೂರ್ಣ ವ್ಯವಹಾರ ಏನು ಪೂರಕವಾಗಿ ಆಗ್ತದೆ ಎಲ್ಲದೂ ಕೊಟ್ಟಿದ್ದೀವಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನ್ಯಾಯ ಸಿಗುವಂತಹ ಭರವಸೆ ಇದೆಯಾ ಸ್ನೇಹಮಯಿ ಕೃಷ್ಣ ಅವರೇ? ಖಂಡಿತ ಮೇಡಮ್, ಯಾಕಂದ್ರೆ ಪೂರಕವಾದ ಎಲ್ಲಾ ದಾಖಲಾತಿಗಳು ಇರೋದ್ರಿಂದ, ಸ್ಪಷ್ಟ ಮಾಹಿತಿನೂ ಇರೋದ್ರಿಂದ ಇದರಲ್ಲಿ ಜಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕೆಂದ್ರೆ ಇಲ್ಲಿ ನೋಡಿ, ರಾಜಕೀಯವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಬಹಳ ಅಂದ್ರೆ ಸಿಎಂ ವಿರುದ್ಧ ಇರುವಂತಹ ಪ್ರಕರಣ ಅಲ್ವಾ? ಸೊ ಹಾಗಾಗಿ ನಿಮ್ಮನ್ನ ಕುಗ್ಗಿಸುವಂತಹ ಪ್ರಯತ್ನಗಳು ಕೂಡ ಆಗಬಹುದಲ್ವಾ, ಪ್ರಭಾವವನ್ನ ಬೀರಿ? ಎಲ್ಲಾ ತರ ಪ್ರಯತ್ನ ನಡೀತೇವೆ ಮೇಡಮ್. ಕೊನೆಯಲ್ಲಿ ಸತ್ಯಕ್ಕೆ ಜಯ ಸಿಗುತ್ತಲ್ಲ, ಸತ್ಯಮೇವ ಜಯತೆ ಅನ್ನೋದೇ ನಮ್ಮ ದೇಶದ ಒಂದು ಘೋಷವಾಕ್ಯ. ರೈಟ್ ಸರ್, ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ. ಟಾಪ್ 30 ಸುದ್ದಿಗಳನ್ನ ಇದೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಹಾರಾಷ್ಟ್ರದ ವೀರಾ ಮತ್ತು ಉಜ್ಜಯಿನಿ ಜಲಾಶಯದಿಂದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಗಾಣಗಾಪುರ ಮತ್ತು ಘತ್ತರಗಿ ಸೇತುವೆಗಳು ಮುಳುಗಡೆಯಾಗಿದೆ. ಹೀಗಾಗಿ ಗಾಣಗಾಪುರ ಜೇವರ್ಗಿ ಸಂಪರ್ಕ ಬಂದ್ ಆಗಿದೆ. ಘತ್ತರಾಗ ಸೇತುವೆ ಮುಳುಗಡೆ ಹಿನ್ನೆಲೆಯಲ್ಲಿ ಮೋರಟಗಿ ವಿಜಯಪುರ ಜೇವರ್ಗಿ ಸಂಪರ್ಕ ಬಂದ್ ಆಗಿದೆ. ಭೀಮಾ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ.
ಮಹಾರಾಷ್ಟ್ರದಲ್ಲಿ ನಿರಂತರ ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ ಭಾರೀ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಭೀಮಾ ನದಿ ತುಂಬಿ ಹರಿತಾ ಇರುವುದರಿಂದ ಅಫ್ಜಲ್ಪುರ ತಾಲೂಕಿನ ಮಣ್ಣೂರ ಬುಯ್ಯಾರ ಸೇತುವೆ ಮುಳುಗಡೆಯಾಗಿದೆ. ಮಣ್ಣೂರ ಬುಯ್ಯಾರ ನಡುವಿನ ರಸ್ತೆ ಸಂಪರ್ಕ ಕಡಿತವಾಗಿದೆ. ಕರ್ನಾಟಕ ಪೊಲೀಸರು ಅಂದ್ರೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಗೌರವ ಇದೆ. ಇದೀಗ ಬೆಂಗಳೂರಿನ ಸದಾಶಿವನಗರದಲ್ಲಿ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಕಳ್ಳನನ್ನ ಚೇಸ್ ಮಾಡಿದ್ದಾರೆ. ದೊಡ್ಡಲಿಂಗಯ್ಯ ಕಳ್ಳನನ್ನ ಹಿಡಿಯುವ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯ ಸಿಗ್ನಲ್ ಬಳಿ ಘಟನೆ ಏನಾಗಿತ್ತು. ತುಮಕೂರು ಜಿಲ್ಲೆ ಕೊರಟಗೆರೆ ಪೊಲೀಸ್ ಠಾಣೆಯಿಂದ ಬಂದಿದ್ದಂತಹ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಸದಾಶಿವನಗರ ಟ್ರಾಫಿಕ್ ಸಿಗ್ನಲ್ಗೆ ಕಳ್ಳ ಬರ್ತಾ ಇದ್ದಂತೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಕಳ್ಳತನ ಮಾಡಿದಂತಹ ಕಳ್ಳನನ್ನ ಹಿಡಿದಿದ್ದಾರೆ. ಕಾನ್ಸ್ಟೇಬಲ್ ಸಾಹಸ ಮತ್ತು ಕರ್ತವ್ಯ ನಿಷ್ಠೆಗೆ ಭಾರಿ ಮೆಚ್ಚುಗೆಗಳು ವ್ಯಕ್ತವಾಗ್ತಿವೆ. ಇಂದಿನಿಂದ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ. ಈ ಬಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಥೀಮ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಗಾಜಿನ ಮನೆಯಲ್ಲಿ 12 ಅಡಿಯಲ್ಲಿ ಬಗೆ ಬಗೆಯ ಹೂಗಳಿಂದ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸಲಾಗಿದ್ದು 35 ಲಕ್ಷ ಹೂಗಳನ್ನು ಬಳಸಿ ಸಂಸತ್ ಭವನ ನಿರ್ಮಾಣ ಮಾಡಲಾಗಿದೆ. ಇನ್ನು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಅಂಬೇಡ್ಕರ್ ಮೊಮ್ಮಗ ಪ್ರಕಾಶ್ ಯಶವಂತ್ ಅಂಬೇಡ್ಕರ್ ಚಾಲನೆಯನ್ನ ನೀಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನ್ಯಾಚುರಲ್ ಫ್ಲವರ್ಸ್ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ವೆದರ್ ಕೂಡ ತುಂಬ ಪ್ಲೆಸೆಂಟ್ ಆಗಿದೆ. ಬಿಸಿಲು ಇಲ್ಲ, ಮಳೆನೂ ಇಲ್ಲ, ಒಂಥರ ತುಂಬ ಖುಷಿ ಆಗ್ತಿದೆ. ನ್ಯಾಚುರಲ್ ಫ್ಲವರ್ಸು ಅಂಬೇಡ್ಕರ್ ಅವ್ರದ್ದು ತುಂಬ ವಿಶೇಷವಾಗಿದೆ. ಈ ಸತಿ ಪ್ರತಿ ವರ್ಷನೂ ನಾವು ಅಟೆಂಡ್ ಮಾಡ್ತೀವಿ. ಈ ಸತಿ ಅಂಬೇಡ್ಕರ್ ಅವ್ರದ್ದು ನೋಡೋಕೆ ತುಂಬ ಖುಷಿ ಆಗ್ತಿದೆ. ಹೌದೌದು, ಇಟ್ಸ್ ಎ ನಾಲೆಡ್ಜಬಲ್ ಥಿಂಗ್ ಅಂತ ಅನ್ನಿಸ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನ್ಯಾಚುರಲ್ ಫ್ಲವರ್ಸ್ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಇನ್ನು ಆರ್ಆರ್ ನಗರದ ಕೆಂಚೇನಹಳ್ಳಿ ರಸ್ತೆಯಲ್ಲಿರುವ ಆರೋಪಿ ಪವಿತ್ರ ಗೌಡ ನಿವಾಸದ ಬಳಿಯೂ ಜನರು ಇಲ್ಲದೆ ಬಿಕೋ ಅಂತ ಇದೆ. ಪವಿತ್ರ ಮನೆಯ 3ನೇ ಮಹಡಿಯಲ್ಲಿ ಹೆಜ್ಜೆಯನ್ನು ಕಟ್ಟಿದ್ದು ನೀರು ಹಾಕುವುದಕ್ಕೆ ಜನರಿಲ್ಲದೆ ಬಾಲ್ಕನಿಯಲ್ಲಿ ಇದ್ದಂತಹ ಗಿಡಗಳು ಒಣಗಿ ಹೋಗಿವೆ. ಕೆಲ ಮಹಡಿಯ ಪಾರ್ಕಿಂಗ್ ಸ್ಥಳದಲ್ಲಿ ಕಸ ತುಂಬಿದ್ದು ಮನೆ ಮುಂದೆ ಇದ್ದ ಪವಿತ್ರ ಗೌಡ ದುಬಾರಿ ಕಾರು ಕೂಡ ಕಾಣಿಸ್ತಾ ಇಲ್ಲ. ಪಶ್ಚಿಮ ಬಂಗಾಳದ ಮಾಜಿ ಸಿಎಂ ಬುದ್ಧದೇವ್ ಭಟ್ಟಾಚಾರ್ಯ ನಿಧನರಾಗಿದ್ದಾರೆ. ಕಳೆದ ವರ್ಷ ನ್ಯೂಮೋನಿಯಾಕ್ಕೆ ತುತ್ತಾಗಿದ್ದಂತಹ ಬುದ್ಧದೇವ್ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇವತ್ತು ಬೆಳಗ್ಗೆ 8:20 ಸುಮಾರಿಗೆ ದಕ್ಷಿಣ ಕೋಲ್ಕತ್ತಾದ ನಿವಾಸದಲ್ಲಿ ಅಸ್ತಂಗತವಾಗಿದ್ದಾರೆ. ಕಾರವಾರದ ಬಳಿ ಇರುವ ಕಾಳಿ ಸೇತುವೆ ಕುಸಿತದ ಹಿನ್ನೆಲೆ ಇಂದು ಸೇತುವೆ ಕುಸಿದ ಸ್ಥಳಕ್ಕೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮತ್ತು ಐಆರ್ಬಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಘಟನೆ ಬಳಿಕ ಹೊಸ ಸೇತುವೆ ಮೇಲೆ ಒತ್ತಡ ಹೆಚ್ಚಾಗಿದ್ದು